ನಾನು ರಾಮಭಕ್ತ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಬಿಜೆಪಿ ನಾಯಕರು ಈಗ ತಮ್ಮ ಪ್ರೊಫೈಲ್ ಪಿಕ್ ಅನ್ನ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಸ್ಟೇಟಸ್ಗಳಲ್ಲೂ ಅದೇ ಇದೆ, ಅವರ ಪ್ರೊಫೈಲ್ ಪಿಕ್ಚರ್ಗಳಲ್ಲೂ ಕೂಡ ಅದೇ ಇದೆ. ನಾನು ರಾಮಭಕ್ತ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಶ್ರೀರಾಮಚಂದ್ರನ ಫೋಟೋ ಇರುವಂತ ಚಿತ್ರವನ್ನು ಅಪ್ಲೋಡ್ ಮಾಡಿ ಅದರ ಕೆಳಗಡೆಗೆ ಟೆಕ್ಸ್ಟ್ ಅನ್ನ ಹಾಕಿ ಬರವಣಿಗೆ ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ. ನೋಡ್ತಾ ಇದ್ದೀರಾ, ನಾನು ರಾಮಭಕ್ತ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರು ಅಂತ ಈ ಫೋಟೋ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಹೇಗೆ ಟ್ರೆಂಡಿಂಗ್ ಅಲ್ಲಿ ಬಂತು ಅಂತ ಈಗ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಸ್ಟೇಟಸ್ಗಳಲ್ಲಿ ನೋಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಪ್ರೊಫೈಲ್ ಪಿಕ್ಚರ್ಗಳಲ್ಲಿ ಇದೇ ಕಾಣಿಸ್ಕೊಳ್ತಾ ಇದೆ. ಇದೊಂದು ದೊಡ್ಡ ಅಭಿಯಾನ ಆಗ್ತಾ ಇದೆಯಾ ಅಂತ? ಅರುಣ್, ಈಗ ಲೋಕಸಮರಕ್ಕೆ ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ಬಿಜೆಪಿಗಂತೂ ಇದು ಪ್ರಬಲ ಅಸ್ತ್ರ ಸಿಕ್ಕಂತ ಆಗ್ತಾ ಇದೆ. ಸೊ ಹಾಗಾಗಿ ಬಿಜೆಪಿ ಹೋರಾಟದ ಮೇಲೆ ಹೋರಾಟವನ್ನ ಈ ವಿಚಾರದಲ್ಲಿ ನಡೆಸ್ತಾ ಇದೆ. ಅದರ ಜೊತೆಗೆ ಹಿಂದೂ ಕಾರ್ಯಕರ್ತರು ಕೂಡ ಈಗ ಇದನ್ನ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇರುವಂತೆ ನೋಡ್ಕೊಳ್ತಾ ಇದ್ದಾರೆ. ಸೊ ಅದರಲ್ಲೂ ಎಸ್ಪೆಷಲಿ ನಾನು ರಾಮಭಕ್ತ, ನನ್ನನ್ನು ಬಂಧಿಸಿ ಅನ್ನುವಂತಹ ಶ್ರೀರಾಮಚಂದ್ರನ ಭಾವಚಿತ್ರ ಇರುವಂತಹ ಒಂದು ಡಿಪಿ ಏನಿದೆ ಅದನ್ನ ಬಹುತೇಕ ಬಿಜೆಪಿಯ ಮುಖಂಡರುಗಳು ತಮ್ಮ ಪ್ರೊಫೈಲ್ ಪಿಕ್ ಆಗಿ ಮಾಡ್ಕೋತಾ ಇದ್ದಾರೆ. ಫೇಸ್ಬುಕ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಸೊ ಎಲ್ಲಾ ಕಡೆ ಕೂಡ ಅದೇ ರಾರಾಜಿಸುವಂತೆ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂತಹ ಟ್ಯಾಗ್ ಲೈನ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಕೂಡ ಸಾಕಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಇದೆ. ಸೊ ಇನ್ನೊಂದು ಕಡೆಗೆ ಹನುಮನ ಭಾವಚಿತ್ರವನ್ನ ಹಾಕಿ ನಾನು ರಾಮಭಕ್ತ, ನನ್ನನ್ನು ಬಂಧಿಸಿ ಅನ್ನುವಂತಹ ನೇರವಾಗಿ ಸಿದ್ದರಾಮಯ್ಯನವರಿಗೆ, ಸಿಎಂ ಅವರಿಗೆ ಸವಾಲ್ ಎಸೆಯುವಂತೆ ಈಗ ವಾಟ್ಸ್ಆಪ್ನ ಡಿಪಿಗಳಾಗಿರ್ಬೋದು ಅಥವಾ ಫೇಸ್ಬುಕ್ನಲ್ಲಿ ಎಲ್ಲ ಕಡೆ ಕೂಡ ಇದೇ ರೀತಿಯ ಪ್ರೊಫೈಲ್ ಪಿಕ್ ಏನದು ರಾರಾಜಿಸ್ತಾ ಇದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.